2ನೇ ತಾರೀಕಿನ ಅಲ್ಲಿಂದ ಹೊರಟದ್ದು. ನಾನು ಇಲ್ಲಿಂದ ಹುಬ್ಬಳ್ಳಿ ಮುಖಾಂತರ ಮಿರಜ್ಗೆ ಹೋದೆ. ಮಿರಜ್ನಲ್ಲಿ ಟ್ರೈನ್ ಚೇಂಜ್ ಮಾಡೋದಿತ್ತು. ಅಲ್ಲಿ ಕಾಯ್ಕೊಳ್ತಾ ಕೂತಿದ್ದೆ. ಆ ಟ್ರೈನು ಯಾರ್ಲಿಂದ ಬರಬೇಕಾದ್ರೆ ಫುಲ್ಲಾಗಿ ಪೂರಾ ಕೇಸರಿಮಯವಾಗಿ ಬಂದುಬಿಟ್ಟಿತ್ತು. ಸಾಧಾರಣ ಒಂದು 10,000ಕ್ಕೂ ಹೆಚ್ಚಿಗೆ ಜನ ಕರಸೇವಕರು ಅದರಲ್ಲಿದ್ದರು. ನಾನು ಕೂಡ ಅದರಲ್ಲೇ 10 ಜೊತೆ 11 ಎಲ್ಲರ ಜೊತೆ ಭಜನೆ ಮಾಡ್ತಾ ಝಾನ್ಸಿ ತಲುಪಿದೆ. 3ನೇ ತಾರೀಕು ಬೆಳಿಗ್ಗೆ ಝಾನ್ಸಿ ತಲುಪಿಸಿದೆ. ಅಲ್ಲಿ ಮಧ್ಯಪ್ರದೇಶದಲ್ಲಿ ನಮ್ಮದೇ ಸರ್ಕಾರ ಇತ್ತು. ಝಾನ್ಸಿನಲ್ಲಿ ಇಳಿದು ಸ್ಟೇಷನ್ ಹೊರಗೆ ನೋಡ್ತೀನಿ, ಅಲ್ಲೆಲ್ಲ ದೊಡ್ಡ ದೊಡ್ಡ ಟೆಂಟ್ಗೆ ಹಾಕಿ ಎಲ್ಲ ಬಂದಂಥ ಕರಸೇವಕರಿಗೆ ಉಪಹಾರದ ವ್ಯವಸ್ಥೆ ಮಾಡಿದರು. ನಾನು ಒಂದು ದಿವಸ ಅಲ್ಲಿ ತಂಗಿ ಅಲ್ಲಿದೆಲ್ಲ ಇದನ್ನೆಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿಕೊಂಡು ಅವತ್ತು ಮರುದಿವಸ ಬೆಳಿಗ್ಗೆ ಕಿಸಾನ್ ಎಕ್ಸ್ಪ್ರೆಸ್ ಮುಖಾಂತರ ನಾನು ಫೈಜಾಬಾದ್ ತಲುಪಿದೆ, ಲಖನೌ ತಲುಪಿದೆ. ಲಖನೌನಿಂದ ಫೈಜಾಬಾದ್ಗೆ ಬಸ್ ಮುಖಾಂತರ ಹೋದೆ. ಬಸ್ ಮುಖಾಂತರ ಹೋಗಿ ಅಲ್ಲಿ ಫೈಜಾಬಾದಿಂದ ₹2 ಒಬ್ಬರಿಗೆ ₹2ದಾಗೆ ಒಂದು ಟಮ್ಗಳು ಓಡಾಡ್ತಾಯಿದ್ದು. ಅದರ ಮುಖಾಂತರ ಅಯೋಧ್ಯೆ ತಲುಪಿದೆ. ಸಂಜೆ 3 ಗಂಟೆಗೆ ತಲುಪಿ 3ನೇ ತಾರೀಕು 3 ಗಂಟೆಗೆ ಅಲ್ಲಿದ್ದೆ. ಅಲ್ಲಿಂದ ನನ್ನ ಜೊತೆ ಪ್ರಕಾಶ್ ಹಿರೇಮಠ ಅಂತಕೊಂಡು ಹೇಳಿ ರಾಣೆಬೆನ್ನೂರವರು, ಇನ್ನೊಬ್ಬ ಪ್ರಶಾಂತ್ ಕುಲಕರ್ಣಿ ಅಂತಕೊಂಡು ಅವರು ಕೂಡ ಪೋಸ್ಟ್ ಮಾಸ್ಟರ್ ಮಗ ರಾಣೆಬೆನ್ನೂರವರು, ಎಲ್ಲ ಮೂರು ಜನ ಕೂಡಿ ಅಲ್ಲಿ ನಮ್ಮ ಕರ್ನಾಟಕದವರಿಗೆ ಇರುವಂಥ ಟೆಂಟ್ಗಳಲ್ಲಿ ವಾಸ ಮಾಡಿ, ಅಲ್ಲಿ ಇರುವಂಥ ವಿಪರೀತ ಚಳಿಗೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ಅದು ಗದ್ದೆಗಳಲ್ಲಿ ಟೆಂಟ್ ಹಾಕಿದ್ದರಿಂದ ಗದ್ದೆ ಯಾವಾಗಲೂ ತಂಪಾಗಿರ್ತದೆ, ನಿದ್ದೆ ಬರ್ತಾ ಇರಲಿಲ್ಲ. ರಾತ್ರಿ ಕಲ್ಯಾಣ್ ಸಿಂಗ್, ಆವಾಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಸ್ವತಃ ತಾವೇ ಪ್ರತಿಯೊಂದು ಡೇರೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಬಂದಂಥ ಕರಸೇವಕರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾಯಿದ್ರು. ಹೀಗಾಗಿ ಅಲ್ಲಿ ನಿದ್ದೆ ಬರದೆ ಕಡೆಗೆ ಒಂದು ಕಡೆ ಎಲ್ಲರೂ ಕೂಡಿ ಒಂದು ಕಡೆ ಬೆಂಕಿ ಹಾಕಿ ಚಳಿ ಕಾಯಿಸ್ತಾ ಇದ್ವಿ. ಆ ಥರದ ಚಳಿ. ಬೆಳಗ್ಗೆ ಎದ್ದು ಸರಯೂ ನದಿಗೆ ಸ್ನಾನಕ್ಕೆ ಹೋಗ್ತಾಯಿದ್ವಿ. ಮುಗಿಸಿ 5ನೇ ತಾರೀಕು ಧರ್ಮ ಸಂಸತ್ ನಡೀತು. ಧರ್ಮ ಸಂಸತ್ ನಡೆದು ಅದು ಮುಗಿದ ನಂತರ ನಮ್ಮನ್ನೆಲ್ಲ ರಾಮ್ಲಲ್ಲಾನ ದರ್ಶನಕ್ಕೆ ಒಳಗೆ ಕಳಿಸಿದರು. ಅದು ಆವಾಗ ಆ ವಿವಾದಿತ ಕಟ್ಟಡದ ಒಳಗೆ ಪ್ರಸ್ಥಾಪಿತವಾದಂಥ ರಾಮ್ಲಲ್ಲಾನ ಸಣ್ಣ ಮೂರ್ತಿಗಳ ದರ್ಶನ ತಗೊಂಡು ಅಲ್ಲಿಂದ ವಾಪಸ್ ನಮ್ಮ ಡೇರೆಗೆ ಬಂದ್ವಿ. 5ನೇ ತಾರೀಕು ರಾತ್ರಿ. 6ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ನಮ್ಮನ್ನೆಲ್ಲ ಎಬ್ಬಿಸಿ, ನೀವೆಲ್ಲರೂ ದೂರದಿಂದ ಬಂದವರೆಲ್ಲರೂ ನಿಮ್ಮ ಮೊದಲು ಹೋಗಬೇಕು, ಯಾಕಂದರೆ ಈಗ ಇದು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ ನಾವು, ಅದಕ್ಕೆ ನೀವೆಲ್ಲ ಮೊದಲು ಹೋಗಿಬಿಡ್ರಿ ಅಂತ ಕೂಡ ನಮ್ಮನ್ನೆಲ್ಲ ಕಳಿಸಿದರು. ನನಗೆ ಅಲ್ಲಿ ವಾಹನದ ವ್ಯವಸ್ಥೆ ಆಗದೇ ಇದ್ದುದರಿಂದ ನಾನು ಒಂದು ಪೋಸ್ಟ್ ಡಾಕ್ ವ್ಯಾನ್ ಅಂತಿಕೊಂಡು, ಅಂದರೆ ಪೋಸ್ಟ್ ವಾಹನ, ಪೋಸ್ಟ್ ಚೀಲಗಳನ್ನು ತೊಗೊಂಡು ಹೋಗುವಂಥ ಒಂದು ವಾಹನದ ಮುಖಾಂತರ ಬಾರಾಬಂಕಿ ತಲುಪಿ ಅಲ್ಲಿಂದ ಝಾನ್ಸಿಗೆ ಬಂದೆ. ಅಲ್ಲಿ ಸ್ಟೇಷನಲ್ಲಿ ನೋಡ್ತೀನಿ ಸಾಧಾರಣ ಒಂದು 60-70 ಸಾವಿರ ಜನ ಕರಸೇವಕರನ್ನ ಅಲ್ಲೇ ಹಿಡಿದಿಟ್ಬಿಟ್ಟಿದ್ರು ಸ್ಟೇಷನ್ನಲ್ಲಿ. ಮತ್ತು ಅವರೆಲ್ಲರನ್ನೂ ಕೂಡಿಕೊಂಡು ಅಲ್ಲಿಂದ ವಾಪಸ್ಸು ಶೋಲಾಪುರಕ್ಕೆ ಬಂದು ಶೋಲಾಪುರ ಮುಖಾಂತರ ವಾಪಸ್ ನಾನು ನಮ್ಮ ಊರು ತಲುಪಿದ್ದೆ. ನಾನು ಹೀಗೆ ನನ್ನ ಕರಸೇವೆಯ ಒಂದು ರೋಮಾಂಚನಕಾರಿ ಯಾತ್ರೆ ಈ ಥರ ಸಂಪನ್ನವಾಗಿದೆ. ಮತ್ತು 500 ವರ್ಷ ಹೋರಾಟದ ಪ್ರತೀಕವಾಗಿ ಅವರೆಲ್ಲರ ಬಲಿದಾನದಿಂದ ಸಿಕ್ಕಂಥ ಈ ಭವ್ಯ ಮಂದಿರದ ಒಂದು ಉದ್ಘಾಟನಾ ಸಮಾರಂಭ ನಮ್ಮೆಲ್ಲರ ಕಾಲದಲ್ಲಿ ಆಗ್ತದೆ ಅಂತಂದರೆ ನಾವು ಕೂಡ ತುಂಬ ಸೌಭಾಗ್ಯವಂತರು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ. ಇದು ಎಷ್ಟೋ ಜನರ ಬಲಿದಾನ, ಎಷ್ಟೋ ರಾಜಕೀಯ ನಾಯಕರ ಹೋರಾಟ, ಎಷ್ಟೋ ಜನ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡು ಈ ಸುಸಂದರ್ಭಕ್ಕಾಗಿ ತಮ್ಮ ಜೀವನ ಬಲಿದಾನ ಕೊಟ್ಟಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ನಾಳೆ 22ನೇ ತಾರೀಕು ಸಂತೋಷ ಆಗ್ತದೆ, ಅವರೆಲ್ಲ ಸದ್ಗತಿ ಹೊಂದ್ತಾರೆ ಅಂದ್ಕೊಂಡು ಹೇಳಿ ಆ ಪ್ರಭು ಶ್ರೀರಾಮಚಂದ್ರನಿಗೆ ವಂದಿಸಿ ನಾನು ಮಾತು. ಏನು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಪ್ರಭು ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಬರುವ 22ರಂದು ನಡೆಯಿರುವುದು ಅತ್ಯಂತ ನಮಗೆಲ್ಲರಿಗೂ ಹಿಂದೂಗಳಿಗೆ ಖುಷಿಯ ಸಂತೋಷದ ದಿನ ಅದು. ಆ ದಿನಕ್ಕಾಗಿ ನಾವೆಲ್ಲರೂ ಆತುರದಿಂದ ಕಾಯ್ತಾ ಇದ್ದೀವಿ. ಮತ್ತು ನಮಗೂ ಕೂಡ ಆ ಭಗವಂತನ ಜನ್ಮಸ್ಥಳಕ್ಕೆ ಹೋಗಿ ಆ ಮೂರ್ತಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕಂತ ಭಾಳ ಆಸೆ ಇದೆ. ಆದರೆ ಇಡೀ ದೇಶದ ಉದ್ದಗಲಕ್ಕೂ ಎಲ್ಲ ಜನರಲ್ಲಿ ಬರೋದರಿಂದ, ಸಾಕಷ್ಟು ಜನರಲ್ಲಿ ಸೇರೋದ್ರಿಂದ ನಾವು ಇಲ್ಲೇ ರಾಮನ ಜನ್ಮ ದಿನವನ್ನು ಆಚರಣೆ ಮಾಡೋಣ, ಆ ಪ್ರಾಣ ಪ್ರತಿಷ್ಠಾಪನೆ ಏನಲ್ಲಿ ಮಾಡ್ತಾರೆ ಅದನ್ನು ಇಲ್ಲೇ ಆಚರಣೆ ಮಾಡೋಣ ಅಂದ್ಕೊಂಡು ಬರುವ 15ನೇ ತಾರೀಕಿನಿಂದ 22ನೇ ತಾರೀಕುವರೆಗೂ ರಾಮನ ಕೀರ್ತನೆಯನ್ನು ದಿಗಂಬರ ಶಾಸ್ತ್ರಿಗಳ ಮುಖಾಂತರ ಸಾವಿರಾರು ಜನರಿಗೆ ಹೇಳಿಸೋರಿದ್ವಿ. ಅದರೊಟ್ಟಿಗೆ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಾಮನ 8 ಫೂಟಿನ ಮೂರ್ತಿಯನ್ನು ಇಡೀ ನಗರದ ಬೀದಿಗಳಲ್ಲಿ ಮೂರ್ತಿಯ ಪ್ರದರ್ಶನ ಮಾಡಿ ಕೊನೆಯದಾಗಿ ಮರಾಠ ಮಂಡಲದಲ್ಲಿರುವ ರಾಮ ಮಂದಿರಕ್ಕೆ ಹೋಗಿ ಅಲ್ಲೇ ನಾವು
ಕಾರ್ಯಕ್ರಮವನ್ನು ಮಾಡಿರೋದ್ವಿ. ಅಲ್ಲೇ ಸುಮಾರು 11,000 ದೀಪಗಳನ್ನು ಹಚ್ಚುವ ಮುಖಾಂತರ ರಾಮನ ಜನ್ಮ ಪ್ರಾಣ ಪ್ರತಿಷ್ಠಾಪನೆ ಏನು ಮಾಡ್ತಾರೆ ಅದನ್ನು ಇಲ್ಲೇ ಕೂಡ ಅದೇ ರೀತಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ತಾಯಿದ್ವಿ. ಈ ಒಂದು ಸಂತೋಷದಾಯಕ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಹಿಂದೂಗಳು ಭಾಗವಹಿಸಬೇಕು. ಈ ಒಂದು ಆ ಪ್ರಭು ಶ್ರೀರಾಮನ ಆಶೀರ್ವಾದಕ್ಕೆ ತಾವು ಪಡ್ಕೋಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ. ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರನ ರಾಷ್ಟ್ರ ಮಂದಿರ ಉದ್ಘಾಟನೆ ಜನವರಿ 22ರಂದು ನಮ್ಮ ಕಣ್ಮುಂದೆ ಆಗ್ತಾ ಇದೆ. ಭಾರತೀಯ ಹಿಂದೂಗಳು ನಾವು ಏನು 500 ವರ್ಷದ ಪರ್ಯಂತ ಆ ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರವನ್ನು ಕಟ್ಟಿ ಪ್ರಾಣ ಪ್ರತಿಷ್ಠಾನವನ್ನು ಮಾಡಿ ಅಲ್ಲಿ ನಾವು ರಾಷ್ಟ್ರ ಮಂದಿರವನ್ನು ನಿರ್ಮಾಣ ಮಾಡಬೇಕಂತ ಕನಸನ್ನು ಕಂಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಅವರು ಸಾಕಷ್ಟು ಜನ ಆ ಹೋರಾಟದಲ್ಲಿ ಪ್ರಾಣವನ್ನು ಕೂಡ ಕೊಟ್ಟಿದ್ದಾರೆ. ಏನು 1992ರಲ್ಲಿ ಒಂದು ಘಟನೆ ನಡೀತು. ಅವತ್ತು ಕರಸೇವಕರು ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಹೋಗಿ ಆ ಬಾಬ್ರಿ ಮಸೀದಿಯನ್ನು ಏನು ಅವತ್ತು ಧ್ವಂಸಗೊಳ್ಳೋದ್ರೊಳಗೆ ಪಾತ್ರವನ್ನು ವಹಿಸಿ ಇವತ್ತು ಕಾನೂನಿನ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಆ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ. ಪ್ರಾಣ ಪ್ರತಿಷ್ಠಾನ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾನವೂ ಆಗ್ತಾ ಇರೋದು ನಮಗೆ ಭಾಳ ಸಂತೋಷ. ಏನು ಆ ಕರಸೇವಕರು ಅವತ್ತು ತಮ್ಮ ಜೀವವನ್ನು ಕೊಟ್ಟು ಈ ರಾಮ ಮಂದಿರ ಉದ್ಘಾಟನೆಯದ್ರೊಳಗೆ ಅವ್ರದ್ದು ಬಹುದೊಡ್ಡ ಪಾತ್ರ ಇರೋದ್ರಿಂದ ಅವರನ್ನು ನಾವು ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲ. ಅವರ ಏನು ತ್ಯಾಗ ಬಲಿದಾನ ಏನೈತಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ. ಭಾರತ ದೇಶದಾದ್ಯಂತ ಇವತ್ತು ಹಿಂದೂಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಏನು ಹಿಂದೂ ರಾಷ್ಟ್ರದ ಕನಸನ್ನು ಕಂಡಿರ್ತಕ್ಕಂಥ ಇವತ್ತು ಸಂಪೂರ್ಣವಾಗಿ ನನಸಾಗುವಂಥ ದಿನ ಜನವರಿ 22ಕ್ಕೆ ಬಂದಿದೆ. ಯಾವತ್ತಿಗೂ ಭಾರತವು ಹಿಂದೂ ರಾಷ್ಟ್ರವಾಗಿ ಉಳಿತಿದೆ ಅಂತೇಳಿ ನನ್ನ ಭಾವನೆ. ಬರಲಿರುವ ಜನವರಿ 22, 2024 ಈ 140 ಕೋಟಿ ಭಾರತೀಯರ ಕನಸು ನನಸಾಗುವಂತಹ ದಿನ. ನನಗೆ ನೆನಪಿರುವ ಹಾಗೆ 1985, 86 ನಾನು ಆವಾಗ ಸುಮಾರು 12ರಿಂದ 13 ವರ್ಷದ ಬಾಲಕ. ನನಗಾಗಲೇ ತಿಳುವಳಿಕೆ ಇತ್ತು, ನೆನಪಿದೆ ನನಗೆ ಇವತ್ತಿಗೂ. ಈ ದೇಶದ ತುಂಬ ರಾಮ ಜನ್ಮಭೂಮಿಯ ಆಂದೋಲನ ಪ್ರಾರಂಭವಾಗಿತ್ತು. ನನಗೆ ನೆನಪಿರುವ ಹಾಗೆ ಅಶೋಕ್ ಶಿಂಗಾಲ್, ಉಡುಪಿಯ ಪೇಜಾವರ ಶ್ರೀಗಳು, ಭಾರತೀಯ ಜನತಾ ಪಕ್ಷದ ಭೀಷ್ಮನೆಂದೇ ಕರೆಯಲ್ಪಡುವ ಲಾಲ್ ಕೃಷ್ಣ ಆದ್ವಾನಿಯವರು, ಮುರಳಿ ಮನೋಹರ್ ಜೋಶಿಯವರು ಆ ಆಂದೋಲನದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಸುಮಾರು ವರ್ಷಗಳ ಕಾಲ ನಾನು ಇವತ್ತು ಎಲ್ಲರೂ ಮಾತನಾಡುವ ಹಾಗೆ 500-600 ವರ್ಷಗಳ ಕಾಲ ಈ ಭಾರತೀಯರದ ಒಂದು ಏನು ಭಾವನಾತ್ಮಕ ಸಂಬಂಧ ಇತ್ತು. ಅಯೋಧ್ಯೆಯಲ್ಲಿ ಆ ಬಾಬ್ರಿ ಮಸೀದಿಯನ್ನು ಈ ರಾಮ ಮಂದಿರ ಇತ್ತು. ಆ ರಾಮ ಮಂದಿರವನ್ನು ಕೆಡವಿ ಅಂದಿನ ಬಾಬರ್ ಅನ್ನುವವನು ಅಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ಟಿದ. ಅದಕ್ಕೆ ಏನೆಲ್ಲ ಪುರಾವೆಗಳು ಇವತ್ತು ಪುರಾತತ್ವ ಇಲಾಖೆಯ ಮೂಲಕ ಈ ನೇತೃತ್ವವನ್ನು ವಹಿಸಿಕೊಂಡಂಥ ಆಂದೋಲನದ ಎಲ್ಲ ಪ್ರಮುಖರು ಕೂಡಿಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗೂ ಸಹ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಆದರೆ ಅದರದ್ದು ಹೋರಾಟ ನಿರಂತರ ನಡೆದಿತ್ತು. ನಾನು ಪೇಪರ್ ಓದ್ಕೊತಾನೇ ಇದ್ದೆ. ನನಗೆ ನೆನಪಿರುವ ಹಾಗೆ 1992 ಡಿಸೆಂಬರ್ 6 ಅವತ್ತು ಏನು ಈ ಕೋಟ್ಯಾಂತರ ಭಾರತೀಯರದೊಂದು ಆಂದೋಲನ ಇತ್ತು. ಆ ಆಂದೋಲನಕ್ಕೆ ಒಂದು ಇತಿಶ್ರೀ ಹಾಡಿದರು. ಅವತ್ತು ಆ ಸಮಸ್ತ ಏನು ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಭಾವನೆಗೆ ಅವತ್ತು ಬೆಲೆ ಸಿಕ್ತು. ನನಗೆ ನೆನಪಿರುವ ಹಾಗೆ ಶಿವಸೇನೆಯ ಮುಖ್ಯಸ್ಥ ಬಾಳಾ ಸಾಹೇಬ್ ಠಾಕ್ರೆ ಅವರನ್ನು ಇವತ್ತು ನಾವು ನೆನೆಸಬೇಕು. ಗರ್ವ ಸೇ ಕಹೋ ಹಿಂದೂ ಹುಮ್ಮೈ, ನನ್ನ ಶಿವಸೈನಿಕರು ಅದನ್ನು ಬೀಳಿಸಿದರು. ಅಂತಹ ಮಹತ್ ಕಾರ್ಯವನ್ನು ನನ್ನ ಶಿವಸೈನಿಕರು ಮಾಡಿದರು, ಅದಕ್ಕೆ ನನಗೆ ಹೆಮ್ಮೆ ಇದೆ ಅಂತಂದು ಹೇಳಿದಂಥ ಬಾಳಾ ಸಾಹೇಬ್ ಠಾಕ್ರೆ ಅವರನ್ನು ನಾವು ನೆನಪಾರಬಾರ್ದು. ಅಂಥವರೆಲ್ಲ ನೇತೃತ್ವದೊಳಗೆ ಆ ಕೈಗೊಂಡಂಥ ಆಂದೋಲನ ಮುಂದೆ ಮತ್ತೆ ಕೋರ್ಟಿಗೆ ಹೋಯ್ತು. ಆ ಕೋರ್ಟ್ಗೆ ಏನು ಪುರಾವೆಗಳನ್ನು ಕೊಡಬೇಕಾಗಿತ್ತು ಅಂತಹ ಎಲ್ಲ ಪುರಾವೆಗಳನ್ನು ಇವತ್ತಿನ ಸರ್ಕಾರದವರೆಗೂ ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟಿದ್ದರ ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು. ಅಲ್ಲಿ ರಾಮನ ದೇವಸ್ಥಾನವಿತ್ತು, ಅಲ್ಲಿ ರಾಮನ ಮಂದಿರ ಕಟ್ಟುವುದಕ್ಕೆ ಯಾವುದೇ ಅಭ್ಯಂತರವಿಲ್ಲ ಅಂತ ಕೋರ್ಟ್ ಸ್ವತಃ ಮುದ್ರೆ ಹಾಕಿದ ಮೇಲೆ ಇವತ್ತಿನ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಅದರ ಸಂಪೂರ್ಣ ನೇತೃತ್ವವನ್ನು ತೆಗೆದುಕೊಂಡು ತಾವೇ ಆ ಶ್ರೀರಾಮ ಮಂದಿರಕ್ಕೆ ಅಡಗಲ್ಲನ್ನು ಹಾಕುವುದರ ಮುಖಾಂತರ ಅದಕ್ಕೆ ಭದ್ರ ಬುನಾದಿಯನ್ನು ಹಾಕುವುದರ ಮೂಲಕ 140 ಕೋಟಿ ಭಾರತೀಯರ ಕನಸನ್ನು ಇದೇ ಬರಲಿರುವ ಜನವರಿ 22ಕ್ಕೆ ಅದು ಕನಸು ನನಸಾಗ್ತಾ ಇದೆ. ಅದನ್ನೆಲ್ಲ ನಾವು ನೋಡತ್ತೀವಿ ಅನ್ನೋದು ನಮ್ಮದೊಂದು ಹೆಮ್ಮೆ. ಡಿಸೆಂಬರ್ 1992ರಾಗ ನಾನು ಏನು ಹೇಳಿದೆ, ಡಿಸೆಂಬರ್ 6ಕ್ಕೆ ಒಂದು ಖಾಸಗಿ ವಾಹಿನಿ ಒಳಗೆ ಇಡೀ ಗದಗ ಬೆಟಗೇರಿ ಜನ ಬಸವೇಶ್ವರ ನಗರಕ್ಕೆ ಬಂದಿದ್ದರು. ಇವತ್ತೇನು ನಾವು ಶಾಪುರಪೇಟೆಯನ್ನು ಬಸವೇಶ್ವರ ನಗರ ಅಂತ ಕರಿತೀವಿ, ಅಲ್ಲಾಗಲೇ ಈ ಗದಗಿಗೆ ಮೊದಲನೇ ಡಿಶ್ TV ಬಂದಿತ್ತು. ಅವತ್ತು ಇಡೀ ಗದಗ ಬೆಟಗೇರಿ ಜನ ಈ ಆಂದೋಲನದ ಅವತ್ತಿಂದ ಏನು ಆ ಘಟನೆ ನಡೆದಿತ್ತು ಅದನ್ನು ಖಾಸಗಿ ಮಾಧ್ಯಮದೊಳಗೆ ನೋಡಕ್ಕೆ ಬಂದಿದ್ದರು. ಅಂತಹ
ಒಂದು ಕನಸು ಇವತ್ತು ನನಸಾಗತೈತಿ. ಅಲ್ಲಿ ಭವ್ಯವಾದ ಒಂದು ಇಡೀ ಭಾರತೀಯರೆಲ್ಲ ತಲೆ ಎತ್ತಿ ನಡೆಯುವ ಹಾಗೆ ಭವ್ಯ ದೇವಸ್ಥಾನವನ್ನು ಇವತ್ತಿನ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಕಟ್ಟಾಕತ್ತಾರ. ಅದು ಬರಲಿರುವ ಜನವರಿ 22ರಂದು ಅಲ್ಲಿ ಎಷ್ಟು ಸಂತೋಷ ಅನ್ನಿಸ್ತೈತೆ ಅಂದ್ರೆ, ಈ ಭಾರತೀಯರ ಭಾವನೆಗಳಿಗೆ ಬೆಲೆನೇ ಇರಲಿಲ್ಲ. ಆ ಭಾರತೀಯರ ಭಾವನೆಯನ್ನು ಅರ್ಥೈಸಿಕೊಂಡಂಥ ಇವತ್ತಿನ ಈ ಪ್ರಧಾನಿ 11 ದಿನಗಳ ಕಾಲ ಅನುಷ್ಠಾನವನ್ನು ಮಾಡುವುದರ ಮೂಲಕ ಈ ಶ್ರೀರಾಮನ ಮೂರ್ತಿಯನ್ನು ಸ್ವತಃ ಅವರೇ ಹಿಡಿಯಬೇಕಾದಂಥ ಸೌಭಾಗ್ಯ ಅವರಿಗೆ ದೊರಕಿ ಬಂದಿರುವುದರಿಂದ ಅದು ಸೌಭಾಗ್ಯ ಎಂದು ಭಾವಿಸಿ 11 ದಿನಗಳ ಕಾಲ ಅನುಷ್ಠಾನವನ್ನು ಮಾಡುವುದರ ಮೂಲಕ ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಆ ಗರ್ಭಗುಡಿ ಒಳಗೆ ಇಡುವಂತಹ ಆ ಮಹತ್ ಕಾರ್ಯಕ್ಕೆ ಅವ್ರು ಏನು ಅನುಷ್ಠಾನ ಮಾಡತ್ತಾರೆ. ನಿಜವಾಗ್ಲೂ ಸಂತೋಷ ಅನ್ನಿಸ್ತೈತಿ. ನಮ್ಮ ಭಾವನೆಯನ್ನು ಗೌರವಿಸುವಂಥ ಒಬ್ಬ ಹೆಮ್ಮೆಯ ಪ್ರಧಾನಿ ನಮ್ಮ ದೇಶದ ಆಧಾರ ಅನ್ನೋದು ನಮ್ಮ ಸೌಭಾಗ್ಯ. ಅವ್ರ ನೇತೃತ್ವದೊಳಗೆ ನಡೆಯುವಂಥ ಈ ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಅದನ್ನೆಲ್ಲ ನಾವು ಕಣ್ತುಂಬ ನೋಡ್ಕೊಳ್ತೀವಿ, ಅದನ್ನು ನೋಡ್ತೀವಿ ಅನ್ನೋದು ನಮ್ಮ ಸೌಭಾಗ್ಯ. ಅಂತಹ ಮಹತ್ಕಾರ್ಯವನ್ನು ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಇವತ್ತಿನವರೆಗೂ ಈ ಆಂದೋಲನದ ನೇತೃತ್ವ ವಹಿಸಿಕೊಂಡಂಥ ಸರ್ವರನ್ನು ನೆನೆಯುವುದರ ಮೂಲಕ ಅವರಿಗೆ ನನ್ನ ವೈಯಕ್ತಿಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಿಜವಾಗ್ಲೂ ಹೆಮ್ಮೆಯ ದಿನ, ಬಹಳ ಸಂತೋಷ ಅನ್ನಿಸ್ತಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.